ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ. ಬನ್ನಿ, ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ನೈಟು ಅರ್ಶಿನ ಕುಂಕುಮಕ್ಕೆ ಅಂತ ಹೋಗ್ತಿದ್ದೆ. ಈ ಥರ ರೆಡಿಯಾಗಿದ್ದೀನಿ. ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಿ, ಇದು ನಮ್ಮ ಮನೆ ದೇವರ ಲಕ್ಷ್ಮಿ ಕುಣಿಸ್ತಿದ್ದು ನಾವು. ಮನೆ ಅಂದರೆ ಪೂಜೆ ದೇವರು ಇದರಲ್ಲೇ ನಾವು ಕುಣಿಸ್ಬಿಡ್ತೀವಿ ಸಿಂಪಲ್ಲಾಗಿ. ಅಂದರೆ ಹಳೆ ಮನೇಲಿದ್ದಾಗ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಈಗ ಇಲ್ಲಿ ದೇವ್ರ ಮನೇಲಿ ಕುಣಿಸೋದ್ರಿಂದ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತೀವಿ. ಬನ್ನಿ, ಹೇಗಿದೆ ಅಂತ ಹೇಳಿ ನಮ್ಮ ಲಕ್ಷ್ಮಿ. ಈಗ ಹಂಗೆ ಬೇರೆ ಮನೆಗೆಲ್ಲ ಹೋಗಬೇಕು. ನಮ್ಮ ಮನೆಗೆ ಅಷ್ಟು ಕುಂಕುಮಕ್ಕೆ ಬಂದಿರೋರು ಚಿಕ್ಕ ವೀಡಿಯೋ ಒಂದು ಮಾಡಿದ್ದೀನಿ ಅಷ್ಟೇ. ಎಲ್ಲರದ್ದು ಮಾಡೋಕ್ಕಾಗಲಿಲ್ಲ. ನಾನು ಬೇರೆ ಕಡೆ ಹೋಗಿದ್ದು ಅಷ್ಟು ಕುಂಕುಮಕ್ಕೆ, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಒಂದು ಮಾಡ್ಕೊಂಡಿದ್ದೀನಿ. ಬನ್ನಿ, ನಮ್ಮ ಲಕ್ಷ್ಮಿ ನೋಡಿಬಿಟ್ಟು ನಾವಿವಾಗ ಹೊಡ್ತೀವಿ. ಹಂಗೆ ನನ್ನ ಮಗನು ಬಾ ಅಮ್ಮ ನಾನು ನೀನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೆಕ್ಕೊಂಡಿದ್ದಾನೆ ಒಂದು ಫೋಟೋನ. ಬನ್ನಿ, ಹಾಗೆ ತಗೊಂಡು ಹಂಗೆ ಹೋಗೋಣ. ಈಗ ನಿಮಗೆ ಬೇರೆ ಕಡೆ ನಾನು ಹೋಗೋದನ್ನ ಒಂದು ಚಿಕ್ಕದೊಂದು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಬೇರೆ ಮನೆಗೆ ಹೋದಾಗ ಏನಿದು ಮಾಡಲ್ಲ, ಹಂಗೆ ಒಂದು ವೀಡಿಯೋ ಮಾಡ್ತೀನಿ ಲಕ್ಷ್ಮೀದು. ಬೇರೆ ಬೇರೆ ಮನೆಯಲ್ಲಿ ಹೆಂಗೆ ಕುಣಿಸಿರ್ತಾರೆ ಅಂತ. ಅಂದರೆ ಒಂದು 2-3 ಮನೇಲಿ ಮಾಡ್ತೀನಿ, ಜಾಸ್ತಿ ಮನೇಲಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬನ್ನಿ ನೋಡಿ, ಈ ಥರ ಈ ಸತಿ ಹಿಂದ್ಗಡೆದು ಬ್ಯಾಂಡ್ ರೋಡ್ ಚೇಂಜ್ ಮಾಡಿದ್ದೀನಿ. ಗೌರಿ ವರಲಕ್ಷ್ಮಿ ಹಬ್ಬಕ್ಕೆ ನೋಡೋಣ ಅಂತ. ಇದಾಗಿದೆ ನಮ್ಮ ಮನೆಯ ವರಲಕ್ಷ್ಮಿ ಹಬ್ಬದ ವಿಡಿಯೋ ನೋಡಿ. ಈಗ ಹೊಡ್ತಾ ಇದ್ದೀನಿ. ಈಗ ಬೇರೆ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬರೋಣ ಅಂತ ಅಂದ್ಬಿಟ್ಟು. ನಮ್ಮ ಹಳೆ ಮನೇಲಿದ್ದಾಗ ತುಂಬ ಜನ ಪರಿಚಯ ಇತ್ತು. ಈ ಹೊಸ ಮನೆಗೆ ಬಂದಮೇಲಂತೂ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಜನ. ನೋಡಿ, ಇದು ಒಬ್ಬರು ಮನೇಲಿ ಕುಣಿಸಿದ್ದು ಮಾಮೂಲಿ. ಇದು ಇನ್ನೊಬ್ಬರು ಮನೇಲಿ ಕುಣಿಸಿದ್ದು ವಿಡಿಯೋನ. ಈಗ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದಿರ್ಗ ನಾನು. ಈಗ ಮನೆಗೆ ಬಂದು ಈಗ ಹಂಗೆ ನಾನು ನನ್ನ ಮಗ, ದೊಡ್ಡ ಮಗ ಇವನು, ಚಿಕ್ಕ ಮಗನೂ ಬರ್ತಾನೆ ನೋಡ್ಕೊಳ್ಳಿ. ಒಂದು ವಿಡಿಯೋ ಒಂದು ಫೋಟೋ ಅಂತ ಅಂದ್ಬಿಟ್ಟು ನೋಡಿ ಬಂದ. ಇವನು ಬೇಡ ಅನ್ನೋಕ್ಕೆ ಅವ್ನು ಬಂದು ಕೂತ್ಕೊಳ್ಳೋದಕ್ಕೆ ಈಗ ಇವನು ಮುನ್ಸ್ಕೊಂಬಿಡ್ತಾನೆ ನೋಡ್ಕೊಳ್ಳಿ. ಈಗ ಮುನ್ಸ್ಕೊಂಡ. ಈಗ ಅಷ್ಟೇ ವಿಡಿಯೋ. ಈಗ ತಿರ್ಗಾ ನೈಟು ಪೂಜೆ ಮಾಡಿದ್ದನ್ನು ವೀಡಿಯೋನ ತಿರ್ಗಾ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಿಗಾರು ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ಡು. ಹಂಗೆ ನನ್ನ ತಮ್ಮನಿಗೆ ರಾಖಿ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಅದ್ರ ಮಾರನೇ ದಿವಸ ರಾಖಿ ಕಟ್ಬಿಡೋಣ ಅಂತ ರಾಖಿ ಕಟ್ತಾಯಿದ್ದೀನಿ. ನಮ್ಮ ಅಕ್ಕ ಕಟ್ಟಿದ್ಲು, ಆಮೇಲೆ ನಾನು ಕಟ್ತಾಯಿದ್ದೀನಿ ರಾಖಿನ. ಇವನೊಬ್ಬನೇ ಇರೋದು, ಅಂದರೆ ತಮ್ಮ ಅಂದರೆ ಸ್ವಂತ ತಮ್ಮ ಅಲ್ಲ, ಅಷ್ಟು ಇದಾಗಿ ಬೇಕಾಗಿರೋನು ತಮ್ಮ ಅಂತ. ತುಂಬಾ ಇಷ್ಟವಾದ ತಮ್ಮ ಇವನು. ಅದಕ್ಕೆ ಇವನಿಗೆ ಕಟ್ಬಿಡೋಣ ಅಂತ ನಮ್ಮ ಅಕ್ಕನೂ ಕಟ್ತಿದ್ದಾಳೆ, ನಾನು ಕಟ್ತಾಯಿದ್ದೀನಿ. ಈಗ ನೋಡಿ ಆಗಿದೆ. ಈಗ ನಮ್ಮ ಅಕ್ಕನ ಕಾಲಿಗೆ ನಮಸ್ಕಾರ ಮಾಡ್ಕೊತಿದ್ದಾನೆ. ಈಗ ನಮ್ಮ ಅಕ್ಕನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಈಗ ನಾನು ಕಟ್ಟೋಣ ಅಂತ ಬಂದಿದ್ದೀನಿ. ಮನೇಲಿದ್ದಾಗ ಮಾಮೂಲಿ ಏನು ಅಷ್ಟೊಂದು ಏನು ರೆಡಿಯಾಗಕ್ಕೆ ಹೋಗಲ್ಲ. ಮನೇಲಿದ್ದಾಗ ಸಿಂಪಲ್ಲಾಗಿ ಮನೇಲೇ ಇರೋದಲ್ವ, ಅದಕ್ಕೋಸ್ಕರ ಏನು ರೆಡಿ ಆಗೋಕ್ಕೆ ಹೋಗಲ್ಲ ನಾವು. ಈಗ ನೋಡಿ ಆಗಿದೆ. ಈಗ ನಾನು ಕಟ್ತಾಯಿದ್ದೀನಿ. ಅವನಿಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಹಂಗೆ ರವೆ ಉಂಡೆ ಕೊಟ್ಬಿಟ್ಟು ಹಂಗೇ ಇದು ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಈಗ ಬನ್ನಿ, ರವೆ ಉಂಡೆ ಕೊಟ್ಬಿಟ್ಟು ಹಂಗೇ ಫುಲ್ಲು ತಿನ್ಸೋಣ ಅಂತ ತಿನ್ನಿಸ್ತಿದ್ದೆ. ಈಗ ಬೇಡ, ಸ್ವಲ್ಪ ಕೊಡು ಅಂತಿದ್ದ, ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಮುಗಿಸಿದ್ದೀನಿ. ಹಂಗೆ ಅವನು ಯಾವಾಗೂ ನಾವು ಬೇರೆ ಕಡೆ ಇರ್ತಿದ್ವಲ್ವ, ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸತಿ ಊರಿಗೆ ಹೋಗಿದ್ವಲ್ಲ, ಕಟ್ಟೋಣ ಅಂದ್ಬಿಟ್ಟು ಕಟ್ಟಿದ್ವಿ. ಹಂಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದ, ಅಂದರೆ 80 ರುಪೀಸ್ದು 90 ರುಪೀಸ್ ದೊಡ್ಡದು ಚಾಕ್ಲೇಟ್ ತಂದು ಕೊಟ್ಟಿದ್ದ. ಹಂಗೆ ನನ್ನ ಮಗನ ಅದ್ರ ಮಾರನೇ ದಿವಸ ಗಾಂಧೀಜಿದು ಡ್ರೆಸ್ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಬೇಗನೆ ಬಂದ್ಬಿಟ್ವಿ ಊರಿಂದ. ಗಾಂಧೀಜಿ ಡ್ರೆಸ್ ಹಾಕಬೇಕು ಇರಪ್ಪ ಅಂತ ಅಂದ್ಬಿಟ್ಟು. ನೋಡಿರಿ ಹೇಗೆ ಕಾಣ್ತಿದ್ದೇನೆ ಅಂತ ಹೇಳಿ. ಹಂಗೇ ಬೇರೆ 15ನೇ ತಾರೀಕು ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ಅವ್ರ ಸ್ಕೂಲಲ್ಲಿ 14ನೇ ತಾರೀಕಿಗೆ ಹಾಕ್ಸ್ತಿದ್ರು. ಅದಕ್ಕೋಸ್ಕರ ಈಗ ಸ್ವತಂತ್ರ ಇದು ಇತ್ತಲ್ವ, ಅದಕ್ಕೆ ಅದು ಮಾಡಿ ಹಾಕಿದ್ದೆ. ಚೆನ್ನಾಗಿ ಕಾಣಿಸ್ತಿದ್ದ.